ಇತ್ತೀಚೆಗಷ್ಟೇ ಜಾತ್ರಾ ವ್ಯಾಪಾರಿಗಳಿಗೆ ಬ್ರೋಕರ್ಗಳಿಂದ ತೊಂದರೆ ಆಗ್ತಾ ಇದೆ ಅಂತ ರಾಜ್ಯ ಹಿಂದೂ ವ್ಯಾಪಾರಿ ಸಂಘದ ಅಧ್ಯಕ್ಷರು ಆರೋಪ ಮಾಡಿದರು. ಪಾಲಿಕೆಯ ಜಾಗವನ್ನು ಕಡಿಮೆ ಹರಾಜಿಗೆ ಪಡೆದುಕೊಂಡು ವ್ಯಾಪಾರಿಗಳಿಗೆ ಹೆಚ್ಚಿನ ಹಣಕ್ಕೆ ಬಾಡಿಗೆ ನೀಡುತ್ತಾರೆ ಅಂತ ಅವರ ಆರೋಪ ಆಗಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಘಟನೆಯೊಂದು ನವರಾತ್ರಿ ಉತ್ಸವದ ವೇಳೆ ನಡೆದಿದೆ. ಕುದ್ರೋಳಿಯಲ್ಲಿ 5 ಲಕ್ಷ ಬಾಡಿಗೆ ಕೊಟ್ಟು ಅಂಗಡಿ ಪಡೆದುಕೊಂಡಿದ್ದ ವ್ಯಾಪಾರಿಯೊಬ್ಬರ ವ್ಯಾಪಾರಕ್ಕೆ ಬ್ರೋಕರ್ಗಳು ಅಡ್ಡಗಾಲು ಹಾಕಿದ್ದಾಗಿ ಆರೋಪ ಕೇಳಿಬಂದಿದೆ. ರಾಜ್ಯ ಹಿಂದೂ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಮಹೇಶ್ ದಾಸ್ ಈ ಆರೋಪ ಮಾಡಿದ್ದು, ಇದು ವ್ಯಾಪಾರಿಗಳ ಮೇಲೆ ಬ್ರೋಕರ್ಗಳ ದಬ್ಬಾಳಿಕೆ ಎಂದು ಆರೋಪಿಸಲಾಗಿದೆ. ಕುದ್ರೋಳಿ ಕ್ಷೇತ್ರದಲ್ಲಿ ಒಳ ರಸ್ತೆಯಲ್ಲಿ ಜಾಗವನ್ನು ಹರಾಜು ಮಾಡದೆ ಉಚಿತವಾಗಿ ವ್ಯಾಪಾರಿಗಳಿಗೆ ನೀಡುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಪಾಲಿಕೆಗೆ ವಿನಂತಿಸಿಕೊಂಡಿದೆ. ಅದರಂತೆ ಅಲ್ಲಿ ಹರಾಜು ಪ್ರಕ್ರಿಯೆ ನಡೆದಿಲ್ಲವಾದರೂ ಕಮಲಮ್ಮ, ಪ್ರಾಣೇಶ್ ಮತ್ತು ಸಂತೋಷ್ ಎಂಬುವವರು ಬಂದು ವ್ಯಾಪಾರಿಗಳಿಂದ ಬಲಾತ್ಕಾರವಾಗಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ಪಾಲಿಕೆ ಸೂಕ್ತ ಉತ್ತರ ನೀಡಬೇಕು ಎಂದು ಅವರು ಆಗ್ರಹ ಮಾಡಿದ್ದಾರೆ. ಈ ಬಗ್ಗೆ ವಿಡಿಯೋ ಹಂಚಿಕೊಂಡಿರುವ ಮಹೇಶ್ ದಾಸ್ ಅವರು ಅಂಗಡಿ ಮುಂದೆ ಗ್ರಾಹಕರನ್ನ ಹಿಂದಕ್ಕೆ ಕಳುಹಿಸ್ತಾ ಇರೋದು ಹಾಗೂ ಅಂಗಡಿಯಾತ ಮಹಿಳೆಯ ಮೇಲೆ ಆರೋಪ ಮಾಡ್ತಾ ಇರೋದು ಕಂಡು ಬಂದಿದೆ. ಅನ್ಯಾಯ ಮಾಡ್ತಾ ಇದ್ದಾರೆ ನನಗೆ. ವ್ಯಾಪಾರ ಹಾಳು ಮಾಡಿ ಅನ್ಯಾಯ ಮಾಡ್ತಾ ಇದ್ದಾರೆ. 5 ಲಕ್ಷ ಕೊಟ್ಟು ನಾನು ವ್ಯಾಪಾರ ಮಾಡಕ್ ಬಿಡ್ತಾ ಇಲ್ಲ. 5 ಲಕ್ಷ ಕೊಟ್ಟು ವ್ಯಾಪಾರ ಮಾಡಕ್ ಬಿಡ್ತಾ ಇಲ್ಲ. ನೋಡಿ ಪಬ್ಲಿಕ್ ನೋಡಿ, 5 ಲಕ್ಷ ಕೊಟ್ಟಿದ್ದಾನೆ ಈಗ ಆಲ್ರೆಡಿ. ವ್ಯಾಪಾರ ಮಾಡಕ್ ಬಿಡ್ತಾ ಇಲ್ಲ ಇವರು. ಇನ್ನು 4 ಲಕ್ಷ ದುಡ್ಡು ಕೊಡ್ಬೇಕಂತ ಎಲ್ಲಿಂದ ಕೊಡ್ಲಿ ನಾನು? ಇಷ್ಟು ಜನ 20 ಜನ ಲೇಬರ್ ಇದ್ದಾರೆ, ಇಷ್ಟು ಬಂಡವಾಳ ಹಾಕಿದ್ದಾನೆ. ವ್ಯಾಪಾರ ಮಾಡಕ್ ಬಿಡ್ತಾ ಇಲ್ಲ ಇಲ್ಲಿ. ಎಲ್ಲ ಜಾತ್ರಾ ವ್ಯಾಪಾರಸ್ಥರಿಗೆ ನಮಸ್ಕಾರ. ನೋಡಿ, ಈ ವಿಡಿಯೋದಲ್ಲಿ ಕಂಡು ಬರುವಂತಹ ಮಹಿಳೆ ಅವರೇ ಬ್ರೋಕರ್ ಕಮಲಮ್ಮ. ಅವರೊಟ್ಟಿಗೆ ನೋಡಿ ಅಂತೆ, ಅದು ಬ್ರೋಕರ್ ಸಂಘದ ಯಾವುದು ನಾಡ್ದೊಂದು ಕಾರ್ಯಕ್ರಮ ಇಟ್ಟಿದ್ದಾರಂತ. ಆ ಕಾರ್ಯಕ್ರಮದ ಅಧ್ಯಕ್ಷ ಅಂತ ನೋಡಿ ಅವರು. ಅವ್ರ ಹೆಸರು ಪ್ರಾಣೇಶ್ ಅಂತ ಅವರು. ಮತ್ತೆ ನೋಡಿ ಅಂತೆ, ಆ ಬ್ರೋಕರ್ನವ್ರ ದಲಾಲಿಗಳು 4-5 ಜನ ಇದ್ದಾರೆ ನೋಡಿ. ಇವ್ರದ್ದು ಬಾಡಿ ಗಾರ್ಡ್ ಅಲ್ಲ, ಇವರೆಲ್ಲ ಒಟ್ಟಾಗಿ ಆ ಬಡ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಿದ ಹಾಗೆ ಅಡ್ಡ ಬರ್ತಾ ಇದ್ದಾರೆ ನೋಡಿ. ದ್ವಾರದ ಒಳಗೆ ಜಾಗ ಉಂಟಲ್ಲ ಕುದ್ರೋಳಿ ದೇವಸ್ಥಾನದಲ್ಲಿ, ಆ ಜಾಗದ್ದು ಮಹಾನಗರ ಪಾಲಿಕೆ ಏಲಂ ಮಾಡಲಿಲ್ಲ. ಈಗ ಆ ಜಾಗದ ಏಲಂ ಪ್ರಕಾರ ನೀವು ನಂಗೆ 4 ಲಕ್ಷ ಕೊಡ್ಬೇಕಾಗ್ತದೆ, ಹಣ ಕೊಡ್ಬೇಕು ಅಂತ ಅವ್ನಿಗೆ ವ್ಯಾಪಾರ ಮಾಡೋಕೆ ಬಿಡದೆ ಅಡ್ಡ ಆಗ್ತಾ ಇದ್ದಾರೆ ನೋಡಿ. ಯಾವ ಹೈಕೋರ್ಟ್ ಆದೇಶ ಪ್ರಮಾಣ ಅವರು ಮಹಾನಗರ ಪಾಲಿಕೆ ಏಲಂ ಮಾಡ್ಬೇಕಿತ್ತು, ಆ ಜಾಗವನ್ನು ಖಾಲಿ ಬಿಟ್ಟಿದ್ದಾರೆ. ದೇವಸ್ಥಾನವರು ಹೇಳಿದಾರಂತ ವಿನಂತಿ ಅಂತ ಖಾಲಿ ಬಿಟ್ಟಿದ್ದಾರಲ್ಲ, ಆ ಜಾಗದ ಹಣ ಒಬ್ಬರು ಬ್ರೋಕರ್ ಬಂದು ಕೇಳ್ತಾ ಇದ್ದಾರೆ ನೋಡಿ.